ಜೆಸಿಐ ಬಂಟ್ವಾಳ ಇದರ ನೂತನ ಅಧ್ಯಕ್ಷ ಕಿಶೋರ್ ಕುಮಾರ್ ಆಚಾರ್ಯ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಬಿಸಿ ರೋಡಿನ ರೋಟರಿ ಸಭಾ ಭವನದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ನಿರ್ಗಮನ ಅಧ್ಯಕ್ಷ ಗಣೇಶ್ ಕುಲಾಲ್ ಅವರು ಮಾತನಾಡಿ 2025ನೇ ಸಾಲಿನಲ್ಲಿ ತನ್ನಿಂದ ಸಾಧ್ಯವಾದಷ್ಟು ಕಾರ್ಯಗಳನ್ನು ಮಾಡಿದ್ದು ಆತ್ಮತೃಪ್ತಿ ಇದೆ ಎಂದರು. ಜೆಸಿಐ ಬಂಟ್ವಾಳದ ಹೊಸ ಕಾರ್ಯಕಾರಿ ಸಮಿತಿಯ ಈ ಕಾರ್ಯಕ್ರಮವನ್ನು ಆಚರಿಸಿದ್ದು ಒಂದು ಹೆಮ್ಮೆಯ ವಿಷಯವಾಗಿದೆ. ನನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ನಿಮ್ಮೆಲ್ಲ ಸಹಕಾರ, ನಂಬಿಕೆ ಮತ್ತು ಪ್ರೋತ್ಸಾಹದಿಂದ ಹಲವಾರು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲು ಸಾಧ್ಯವಾಯಿತು. ಇದು ನಮ್ಮ ತಂಡದ ಒಗ್ಗಟ್ಟಿನ ಫಲ. 2025ನೇ ಸಾಲಿನ ನನ್ನ ಅವಧಿಯಲ್ಲಿ ನನ್ನಿಂದ ಆಗುವಷ್ಟು ಕಾರ್ಯಕ್ರಮವನ್ನು ಮಾಡಿರುತ್ತೇವೆ. ಜೆಸಿಐ ಎಂದರೆ ಕೇವಲ ಒಂದು ಸಂಸ್ಥೆಯಲ್ಲ, ಇದು ನಾಯಕತ್ವದ ಶಾಲೆ, ಸೇವೆಯ ವೇದಿಕೆ ಮತ್ತು ಮೌಲ್ಯಗಳ ಪೀಠ ಮತ್ತು ಇದು ಜೀವನವನ್ನು ರೂಪಿಸುವ ಪ್ರಯತ್ನ. ನೂತನ ಅಧ್ಯಕ್ಷರಾಗಿ ಕಿಶೋರ್ ಕುಮಾರ್, ನಿರ್ಗಮನ ಅಧ್ಯಕ್ಷ ಗಣೇಶ್ ಕುಲಾಲ್ ಅವರಿಂದ ಅಧಿಕಾರ ಸ್ವೀಕರಿಸಿದರು. ಕಿಶೋರ್ ಕುಮಾರ್ ಆಚಾರ್ಯ ಬಂಟ್ವಾಳ ಜೆಸಿಯ ನೂತನ ಅಧ್ಯಕ್ಷರಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಸಂಸ್ಥೆಯ ತತ್ವ ಹಾಗೂ ನಂಬಿಕೆಗಳ ಜೀವಂತ ಮಾದರಿಯಾಗಿ ನನ್ನ ಶಕ್ತಿ ಮೀರಿ ಸೇವೆ ಸಲ್ಲಿಸುತ್ತೇನೆ ಎಂದು ಮತ್ತು ಈ ಸಂಸ್ಥೆಯ ಸಂವಿಧಾನ ನಾನು ಕಿಶೋರ್ ಕುಮಾರ್ ಆಚಾರ್ಯ ಈ ಸಭೆಯನ್ನು ಪುನಃ ಸುಸ್ಥಿತಿಗೆ ತರುತ್ತಿದ್ದೇನೆ. ದೀಪ ಪ್ರಜ್ವಲಿಸುವ ಮೂಲಕ ಅತಿಥಿಗಳು ನೂತನ ತಂಡವನ್ನ ಉದ್ಘಾಟಿಸಿದ್ರು. ಎರಡು 2026ನೇ ಸಾಲಿನ ಅಧ್ಯಕ್ಷ ಕಿಶೋರ್ ಕುಮಾರ್ ಆಚಾರ್ಯ ಆಶಯ ಭಾಷಣವನ್ನ ಮಾಡಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಕನಸು ಇದ್ದು ಇದನ್ನ ನನಸುಗೊಳಿಸಲು ಎಲ್ಲರ ಸಹಕಾರ ಅಗತ್ಯ ಎಂದರು. ಎಲ್ಲ ಸದಸ್ಯರೇ ಹಾಗೂ ಜೆಸಿಯೇತರ ಬಂಧುಗಳೇ ಹಾಗೂ ಹಿತೈಷಿಗಳೇ, 2026 ಜೆಸಿಐ ಬಂಟ್ವಾಳದ ನೂತನ ಅಧ್ಯಕ್ಷನಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ ಹಾಗೂ ಕನಸುಗಳು ನೂರಾರು ಕಂಡಿದ್ದೇವೆ. ಅದರಲ್ಲಿ ಸ್ಕೂಲಿಗೆ ಒಳ್ಳೆಯ ಟ್ರೈನಿಂಗ್ ಹಾಗೂ ಹೆಲ್ತ್ ಕ್ಯಾಂಪ್ ಹಾಗೂ ಇನ್ನಿತರ ಹಲವಾರು ಸಮಾಜಮುಖಿ ಸೇವೆಯನ್ನು ಮಾಡಲು ನಿರ್ಧರಿಸಿದ್ದೇವೆ. ನಮ್ಮ ಜೆಸಿಐ ಬಂಟ್ವಾಳದ ಪೂರ್ವಾಧ್ಯಕ್ಷರ ಎಲ್ಲರ ಉತ್ತಮ ಸಹಕಾರ ಇಲ್ಲಿವರೆಗೆ ಎಲ್ಲ ಅಧ್ಯಕ್ಷರುಗಳಿಗೆ ಸಿಕ್ಕಿರುವ ಕಾರಣ ನನಗೆ ಕೂಡ ಯಾವ ಭಯವಿಲ್ಲದೆ, ಯಾವ ಅಂಜಿಕೆ ಇಲ್ಲದೆ 2026 ಸಾಲು ಅಧ್ಯಕ್ಷ ಅವಧಿಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತೇನೆ ಎಂದು ನಂಬಿರುತ್ತೇನೆ. ನೂತನ ಪದಾಧಿಕಾರಿಗಳಿಗೆ ಅಧ್ಯಕ್ಷ ಕಿಶೋರ್ ಕುಮಾರ್ ಆಚಾರ್ಯ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಈಡೇರಿಸುತ್ತೇನೆಂದು ಹಾಗೂ ಜೆಸಿಯ ಆದರ್ಶ ಮತ್ತು ತತ್ವಗಳನ್ನು ಸದಾ ಎತ್ತಿ ಹಿಡಿಯುತ್ತೇನೆ ಎಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ. ಎಲ್ಲರೂ ಕಾರ್ಯದರ್ಶಿ ಕಿರಣ್ ಬಂಟ್ವಾಳ್, ಕೋಶಾಧಿಕಾರಿಯಾಗಿ ಶಿವರಾಮ್ ಮರ್ತಾಚೆ, ಲೇಡಿ ಜೆಸಿ ಸಂಯೋಜಕಿಯಾಗಿ ಅನುಷಾ ಕಿಶೋರ್ ಅಧಿಕಾರ ಸ್ವೀಕರಿಸಿದರು. 4 ಮಂದಿ ಹೊಸ ಸದಸ್ಯರು ಘಟಕಕ್ಕೆ ಸೇರ್ಪಡೆಯಾಗಿದ್ದು ವಲಯಾಧ್ಯಕ್ಷ ಸಂತೋಷ್ ಶೆಟ್ಟಿ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದರು.
ವಿಶ್ವಾಸಪೂರ್ವಕವಾಗಿ ಈಡೇರಿಸುತ್ತೇನೆಂದು ಹಾಗೂ ಜೆಸಿ ತತ್ವ ಮತ್ತು ಆದರ್ಶಗಳನ್ನು ಸದಾ ಎತ್ತಿ ಹಿಡಿಯುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಬಂಟ್ವಾಳ ತಾಲೂಕು ವಿಶ್ವಕರ್ಮ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಸುಧಾಕರ್ ಆಚಾರ್ಯ ಮಾರ್ನಬೇಲು ಅವರು ಮಾತನಾಡಿ, ಪ್ರತಿಯೊಬ್ಬ ವ್ಯಕ್ತಿಯೂ ಜೀವನದಲ್ಲಿ ಸಾಧನೆ ಮಾಡಬೇಕು, ಬರುವ ಅಡೆತಡೆಗಳನ್ನು ಮೆಟ್ಟಿ ನಿಂತು ಮುನ್ನಡೆಯಬೇಕು, ಬದುಕಿನಲ್ಲಿ ಬರುವ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿಕೊಂಡು ಹೂದೋಟದಲ್ಲಿ ಅನೇಕ ಹೂಗಳಿದ್ರೂ ಪರಿಮಳ ಬೀರುವ ಹೂಗಳು ನಾವಾಗಬೇಕು ಎಂದರು. ಜೀವನದಲ್ಲಿ ಸಾಧನೆ ಮಾಡಬೇಕು. ಜೀವನದಲ್ಲಿ ಸಾಧನೆ ಮಾಡುವಾಗ ಎಲ್ಲ ಅಡೆತಡೆಗಳು ಬರುತ್ತದೆ. ಅದನ್ನೆಲ್ಲ ಮೆಟ್ಟಿ ನಿಂತು ನಾವು ಸಮಾಜಕ್ಕೆ ಏನಾದರೂ ಹೇಳಬೇಕು ಅನ್ನೋ ಒಂದು ಇರಾದೆ ನಮ್ಮ ತಿರಬೇಕು. ನಿಮ್ಮ ಜೀವನದ ಯಶೋಗತಿಯಲ್ಲಿ ಸೋಲು ಗೆಲುವಲ್ಲಿ ಇರ್ಬೋದು. ನಾವು ಇವತ್ತಿಗೆ ನಾವು ಸೋತಿರ್ಬೋದು, ಮುಂದಕ್ಕೆ ನಾವು ಏನಾದರೂ ಮಾಡಿಯೇ ಮಾಡುತ್ತೇನೆ ಎನ್ನುವ ಒಂದು ಧ್ಯೇಯ ಉದ್ದೇಶ ನಮ್ಮಲ್ಲಿ ಇರಬೇಕು. ಯಾಕಂತ ಹೇಳಿದ್ರೆ, ನನಗೆ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಹೇಳಿದಾಗೆ, ಸಂತೋಷ್ ಕುಮಾರ್ ಶೆಟ್ಟಿ ಕೂತ್ಕೊಳ್ಳುವಾಗ ನಾನು ಕೇಳಿದೆ ಹೆಂಚನ್ ಕೆಲಸ ಪೂರ ಅಂತ 13 ಕಡೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಂತೆ. 13 ಕಡೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಹಾಕುವವರು ಕೂಡ ಇವತ್ತು ಜೆಸಿಯಲ್ಲಿ ದೊಡ್ಡ ಮಟ್ಟದ ಒಂದು ಪೋಸ್ಟ್ ಅನ್ನು ಅಲಂಕರಿಸಿಕೊಂಡು ನಿಮ್ಮನ್ನೆಲ್ಲ ಅಪ್ಪಿಡಿದು ನಿಮ್ಮನ್ನು ಒಂದು ಹಂತಕ್ಕೆ ಕೊಂಡೋಗುವಂತ ಪ್ರಯತ್ನ ಮಾಡ್ತಾರಲ್ಲ ಅಂತ ಒಂದು ವ್ಯಕ್ತಿ ಮುಖ್ಯ ಅತಿಥಿ ಜೆಸಿ ವಲಯ 15ರ ವಲಯಾಧ್ಯಕ್ಷ ಸಂತೋಷ್ ಶೆಟ್ಟಿಯವರು ಮಾತನಾಡಿ, ಎಲ್ಲರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಮುನ್ನಡೆದಾಗ ಯಶಸ್ವಿ ನಾಯಕನಾಗಿ ಹೊರಹೊಮ್ಮಲು ಸಾಧ್ಯವಿದೆ. ಸಮಾಜದ ಯುವಕ ಯುವತಿಯರಿಗೆ ವ್ಯಕ್ತಿತ್ವ ವಿಕಸನ ಮಾಡುವ ಕಾರ್ಯ ಜೆಸಿ ಬಂಟ್ವಾಳದಿಂದ ಆಗಲಿ ಎಂದರು. ಈ ವರ್ಷ ಖಂಡಿತವಾಗಿ ಬಂಗಾರದ ವರ್ಷ ಜೆಸಿ ಪಟ್ಟಣಕ್ಕಾಗುವಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಂಬಿಕೊಂಡಿದ್ದೇನೆ. ತಮಗೆ ತಮ್ಮ ತಂಡಕ್ಕೆ ಶುಭಾಶಯಗಳನ್ನು ಹೇಳ್ತಿದ್ದೇನೆ ಸರ್. ಅಧ್ಯಕ್ಷರು ಹೇಗಿರಬೇಕು? 16 ಮುತ್ತುಗಳಿದೆ ಇಲ್ಲಿ ಜೆಸಿ ಬಂಟ್ವಾಳದಲ್ಲಿ. ಈ 16 ಮುತ್ತುಗಳನ್ನು ಉಪಯೋಗಿಸಿಕೊಂಡಿದ್ದಕ್ಕೆ ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ವರ್ಷ ಕಷ್ಟ ಆಗಲಿಕ್ಕಿಲ್ಲ. ಹಲವು ಅಭಿಪ್ರಾಯಗಳು ಬರ್ತದೆ, ಬೇರೆ ಬೇರೆ ಉದ್ದೇಶಗಳು ಬೇರೆ ಬೇರೆ ಜನರಿರ್ತದೆ, ಬೇರೆ ಬೇರೆ ರೀತಿಯ ಮನಸ್ಸಿನವರಿರ್ತಾರೆ. ಆದರೆ ಎಲ್ಲರ ಸಲಹೆ ಸೂಚನೆಗಳನ್ನು ತಗೊಂಡು ಅದರ ನಿರ್ಧಾರ ನಿಮ್ಮದು ಮಾತ್ರ ಇರಬೇಕು. ಅವಾಗ ಮಾತ್ರ ಖಂಡಿತವಾಗಿ ನಿಮ್ಮ ಅಧ್ಯಕ್ಷ ಈ ವರ್ಷ ಖಂಡಿತವಾಗಿ ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಸ್ನೇಹದಿಂದ ತಾಳ್ಮೆಯಿಂದ ಇದ್ದರೆ ಖಂಡಿತವಾಗಿ ನೀವು ಮುಂದೆ ಒಂದು ಒಳ್ಳೆಯ ಒಬ್ಬ ನಾಯಕನಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನನ್ನ ಭಾವನೆ. ಅತಿಥಿ ಕೊಡಂಗೆ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ ಗೀತಾ ಪ್ರೋ ಮಾತನಾಡಿ, ನಮ್ಮ ಬದುಕಿಗೆ ಏಣಿಯಾಗುವವರನ್ನ ಯಾವತ್ತೂ ಮರೆಯಬಾರದು. ಸರಿಯಾದ ಹಾಗೂ ಉತ್ಸಾಹಪೂರಿತ ಕೆಲಸದಿಂದ ಲೋಕದಲ್ಲಿ ಸಾಧಿಸಲು ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದು ತಿಳಿಸಿದರು. ಜೆಸಿಐ ಮಾಡಿಯಲ್ಲಿ ನನ್ನ ಸಣ್ಣ ಪುಟ್ಟ ಗೆಲುವುಗಳನ್ನು ಕೂಡ ಪ್ರೋತ್ಸಾಹಿಸಿದಂತಹ, ಅಂದ್ರೆ ನನಗೆ ಯಾವತ್ತೂ ಕೂಡ ಏಣಿಯಾಗಲಿಕ್ಕೆ ಪ್ರಯತ್ನ ಪಡ್ತಾರಲ್ಲ, ಅವರನ್ನು ಯಾವತ್ತೂ ಕೂಡ ಮರೆಯಬಾರದು. ಜೆಸಿಐ ಪುಷ್ಪರಾಜ್ ಹೆಗಡೆ, ಬಾಲಕೃಷ್ಣ ಆಳ್ವ, ಲೋಕೇಶ್ ಬರ್ಗಡೆ, ಶ್ರೀನಿವಾಸ್ ಮೆಲ್ಕಾರ್, ಇವರೆಲ್ಲ ಪ್ರತಿಯೊಬ್ಬರು ಕೂಡ ನಮ್ಮ ಈ ಪ್ರೋತ್ಸಾಹ ಅಂದ್ರೆ ಆತ್ಮವಿಶ್ವಾಸವನ್ನ ತುಂಬಿದಂತಹ ಸಂಸ್ಥೆ ಇದೆ. ಇಲ್ಲಿ ಕೂಡ ಇರ್ಬೋದವರು ಅನೇಕ ಕಾರ್ಯಗಳ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಎಲ್ಲರ ಮನವನ್ನು ಗೆದ್ದಿದೆ. ನಿಜವಾಗಿ ಕೂಡ ಇಂದಿನ ದಿನ ಸುದಿನ ನನ್ನ ಪಾಲಿಗಂತೂ ಮಹತ್ವದ ದಿನ. ಯಾಕೆಂದ್ರೆ ಎಷ್ಟೋ ವಿದ್ಯಾರ್ಥಿಗಳನ್ನ, ಅವರಲ್ಲಿದ್ದಂತಹ ಸೂಕ್ತವಾದ ಪ್ರತಿಭೆಗಳನ್ನ ಹೊರಗೆಳೆದು ಅವರನ್ನು ಸಮಾಜದಲ್ಲಿ ಯೋಗ್ಯ ವ್ಯಕ್ತಿಯನ್ನಾಗಿ ಮಾಡುವಂತ ಒಂದು ಕ್ರಿಯೆ ಉಂಟಲ್ಲ, ಅದು ಎಲ್ಲರಿಗೂ ಸಾಧ್ಯ. ಪ್ರಾಂತ್ಯ ಡಿ ಪಾಲ್ಗುಣಿಯ ವಲಯ ಉಪಾಧ್ಯಕ್ಷ ಕಾಶಿನಾಥ್ ಗೋಗಟೆ ಶುಭಾಶಯ ನೀಡಿದರು. ಕಾರ್ಯಕ್ರಮದಲ್ಲಿ ಪೂರ್ವಾಧ್ಯಕ್ಷರಾದ ಸದಾನಂದ ಬಂಗೇರ, ಸಂದೀಪ್ ಸಾಲ್ಯಾನ್, ನಿಕಟ ಪೂರ್ವಾಧ್ಯಕ್ಷೆ ರಶ್ಮಿ ಶೆಟ್ಟಿ ಅವರನ್ನ ಗೌರವಿಸಲಾಯಿತು.
ನಿರ್ಗಮನ ಕೋಶಾಧಿಕಾರಿ ಜೀವಿತಾ ಯತೀಶ್, ಲೇಡಿ ಜೆಸಿ ಸಂಯೋಜಕಿ ಬಬಿತಾ ವೇದಿಕೆಯಲ್ಲಿದ್ದರು. ನೂತನ ಕಾರ್ಯದರ್ಶಿ ಕಿರಣ್ ಬಂಟ್ವಾಳ್ ವಂದಿಸಿದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.